ಫೆಬ್ರವರಿ 21ರ ಬುಧವಾರ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಘಟಕ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪದ್ಮಭೂಷಣ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಶ್ರೀ ಡಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 79ನೇ ಜಯಂತ್ಯೋತ್ಸವ ಮತ್ತು 50ನೇ ವರ್ಷದ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಹಾಗೂ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿಯರವರ 10ನೇ ವರ್ಷದ ಪಟ್ಟಾಭಿಷೇಕ, ಸಂಕ್ರಾಂತಿ ಸುಗ್ಗಿ ಸಂಭ್ರಮ, ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಜಯದೇವ ಹೃದ್ರೋಗ ತಜ್ಞರಾದ ಡಾ ಮಂಜುನಾಥ್ ರವರಿಗೆ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಪೂರ್ವಭಾವಿ ಸಭೆ ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ಸಭೆಯಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಘಟಕದ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಯ ಸದಸ್ಯರುಗಳು, ಪದಾಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು. ಮಂಡ್ಯ ಒಕ್ಕಲಿಗರ ಸೇವಾ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲೆ ಇಲ್ಲಿ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಿವೆ. ಒಕ್ಕಲಿಗರು ಕೂಡ ಇವರು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡು ಸ್ವಾಮೀಜಿಯವರ ನಾವು ಕಾರ್ಯಕ್ರಮ ಮಂಡ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಾಮೀಜಿಯವರಿಗೆ ಈ ಒಂದು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಇಲ್ಲಿ ಈ ಜಾಗದಲ್ಲಿ ನಮಗೆ ಯಾವುದೇ ವಿನಯ ಬೇಡ. ಆ ಸಂಘಗಳು ಮಾಡ್ತಿದ್ದಾರೆ, ಈ ಸಂಘಗಳು ಮಾಡ್ತಿದ್ದಾರೆ, ಈ ಸಂಘಟನೆ ಮಾಡ್ತಿದ್ದಾರೆ, ಆ ಸಂಘಟನೆ ಮಾಡ್ತಾರೆ ಅನ್ನೋ ಭೇದ ಭಾವ ಬೇಡ. ಎಲ್ಲ ಸಂಘಟನೆಗಳು, ಎಲ್ಲ ಒಕ್ಕಲಿಗ ಸಂಘಟನೆಗಳು, ಎಲ್ಲ ಇತರ ಸಂಘಟನೆಗಳು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಣ. ಮಂಡ್ಯದಲ್ಲಿ ಸ್ವಾಮೀಜಿ ಮತ್ತು ನಮ್ಮ ಮಠಕ್ಕೆ ಒಂದು ಗೌರವವನ್ನು ತಂದುಕೊಡೋಣ ಅಂತ ಹೇಳಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನ ಮತ್ತು ಎಲ್ಲ ಪಕ್ಷದ ಮುಖಂಡರನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮ ನಾವು ಪೂರ್ವಭಾವಿಸೋದ್ರಿಂದ ಇಲ್ಲಿ ಆಯೋಜನೆ ಕರೆದಿದ್ದೀವಿ. ನಾವು ಈ ಕಾರ್ಯಕ್ರಮ ಏನು 79ನೇ ಜಯಂತ್ಯೋತ್ಸವ, 50ನೇ ವರ್ಷದ ಸುವರ್ಣ ಮಹೋತ್ಸವ, 10ನೇ ವರ್ಷದ ಪಟ್ಟಾಭಿಷೇಕೋತ್ಸವ, ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಈಗಾಗಲೇ ಇಷ್ಟೇಗೌಡರು ಎಲ್ಲ ಕುಲಕೋತ್ಸವಕ್ಕೆ ಎಲ್ಲ ಹೇಳಿದ್ದಾರೆ. ಈ ಥರ ಆಯಿತು, ಈ ಥರ ಬಿಟ್ಟು, ಈ ಥರ ಹೋಗ್ತೀವಿ, ಒಂದು 15,000 ಜನ ಸೇರಿಸಬೇಕು ಅಂತ ನಿಜ, ದೇವೇಗೌಡರ ಕರಿಬೇಕು ಅಂತ ನಿಜ, ಸ್ವಾಮೀಜಿಯವರು ಕರಿಬೇಕು ಅಂತ ನಿಜ, ಎಲ್ಲ ಮುಗೀತು. ಈಗ ಅವರು ನೆಕ್ಸ್ಟ್ ವರ್ಷಕ್ಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವುಗಳು ನಾಗಣ್ಣ ನಿಧನರಾದ ಮೇಲೆ ನಾವು ಇವತ್ತಿನವರೆಗೂ ಯಾವುದೇ ಕಾರ್ಯಕ್ರಮವನ್ನು ನಾವು ಸರಿಯಾಗಿ ಮಾಡಿಲ್ಲ. ಆ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಎಲ್ಲ ನಿಮ್ಮ ಸಲಹೆ ಸಹಕಾರಗಳು ಏನು ನಾವು ಒಬ್ಬರದೇ ಇರ್ತಾರಲ್ಲ, ಎಲ್ಲ ಸಂಘಟನೆಗಳನ್ನ ಕರೆಸಿದ್ದೀವಿ. ಎಲ್ಲ ಸಂಘಟನೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಕರೆದು ದೊಡ್ಡ ಗುಣವನ್ನು ಅವರು ಮಾತಾಡಿದ್ರು. ಅದೊಂದೇ ಕಾರಣಕ್ಕಲ್ಲ, ಇದ್ರ ಜೊತೆಗೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ತುಂಬ ಜನ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದಾಗ ಬಡವರ ಬಗ್ಗೆ ತುಂಬ ಸಹಾಯ ಮಾಡಿದಂಥ ಡಾಕ್ಟರ್ ಮಂಜುನಾಥ್ ಅವರು ತುಂಬ ಜನಕ್ಕೆ ಆಶ್ರಯದಾತರಾಗಿ ಕೆಲಸ ಮಾಡಿದಂಥವ್ರು. ಅಂಥವರು ಈಗ ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಿಂದ ಒಂದು ಪೌರ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವೆಲ್ಲ ತುಂಬ ಕೂತ್ಕೊಂಡು ಯೋಚನೆ ಮಾಡಿ ಒಂದಲ್ಲ 2-3 ಬಾರಿ ಚರ್ಚೆ ಮಾಡಿದಾಗ ಅವ್ರು ಮಾಡೋದು ಸರಿ ಅಂತ ಅಂದ್ಕೊಂಡು ದೊಡ್ಡ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅದಕ್ಕೆ ಬಂದಿರತಕ್ಕಂಥ ಎಲ್ಲರೂ, ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಒಂದೊಂದು ಕಡಿಮೆ ಅಂದರೆ 100 ಜನ 250 ಜನ ಕರ್ಕೊಬರ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ರನ್ನ ನಾವು ಕರೆದಿರೋದಿರುತ್ತೆ. ಎಲ್ಲ ಹಳ್ಳಿಗಳಿಂದ ಮತ್ತು ಲೀಡರ್ಗಳನ್ನ ಮತ್ತು ಹೋಬಳಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಗಳ ಪ್ರಮುಖರು ಎಲ್ಲರೂ ಇದ್ದೀರಾ. ಜಿಲ್ಲಾಧ್ಯಕ್ಷ ಆಗಿದ್ದವರು ಮತ್ತು ವಿವಿಧ ಕನ್ನಡ ಸಂಘಟನೆಗಳಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಇದ್ದೀರಾ, ಅನುಭವಿಗಳಿದ್ದೀರಾ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು 21ನೇ ತಾರೀಕು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಯಶಸ್ಸು ಮಾಡಿಕೊಡ್ಬೇಕು. ಭಾಳ ಆತ್ಮೀಯರಾದಂಥ ಒಬ್ಬ ನನ್ನ ಸಹೋದ್ಯೋಗಿಯಾದಂಥ ಜಯಪ್ರಕಾಶ್, ಇನ್ನೊಬ್ಬರು ನಮ್ಮ ನಾಗಣ್ಣ, ನೀವೆಲ್ಲ ಸೇರಿ ಅವರ ಜೊತೆಯಲ್ಲಿ ಒಂದು ಸಮುದಾಯದ ಜನರಿಗೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ನೇರವಾಗಿ ಹೇಳಬೇಕು ಅಂದರೆ ಸಚ್ಚಿದಾನಂದ ಎಲೆಕ್ಷನ್ ನಿಂತಾಗ ಒಕ್ಕಲ ಸಂಘ ಸದಸ್ಯನಾಗಲಿಲ್ಲ ನಾನು. ಯಾಕೆಂದ್ರೆ ಹೇಳ್ಬಿಡ್ತೀನಿ, ಕೃಷ್ಣ ಅವ್ರು ಕರೆದಾಗ ಅದಕ್ಕೆ ಸುದ್ದಿಗಾರ ಆಯಿತು ಅಂತ. ಯಾಕೆ ಅಂತಂದರೆ ಕುವೆಂಪು ಸಾಹಿತ್ಯ ಸ್ವಲ್ಪ ಪ್ರಭಾವಿತರಾದಂಥ ನಾನು, ಹಾಗಾಗಿ ಒಂದು ಮನಸ್ಸಲ್ಲಿ ಏನೋ ಒಂದು ಕಡೆ ಒಂದು ಇದಿತ್ತು. ಆದರೂ ಕೂಡ ಈಗ ಹೇಳ್ತಾ ಇದ್ರು ಒಕ್ಕಲಿಗರಿಗೆ ಮಾಡಲಿಲ್ಲ ಅಂತ. ನಿಜವಾಗ್ಲೂ ಈ ಮಠ ವಿಶ್ವಮಾನವ ಮಠ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆ ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳು ಬರೀ ಒಕ್ಕಲು ಜಾತಿ, ಎಲ್ಲ ಜಾತಿಯವರೆಗೂ ಸ್ವಾಮೀಜಿಯವರಲ್ಲಿ ವಿದ್ಯೆ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ನಾವು ಸುವರ್ಣ ಸಂಭ್ರಮೋತ್ಸವ ಹಾಗೂ
ಸ್ವಾಮೀಜಿಯವರ 10ನೇ ವರ್ಷದ ದಶಮಾನೋತ್ಸವ ಸಮಾರಂಭ ಅಂತ ಹೇಳಿ ಶುರು ಮಾಡಿದ್ವಿ. ನಾವು ಅದನ್ನು ಮಾಡ್ತಿದ್ದಾಗೇ ಇವಾಗ ಡಾಕ್ಟರ್ ಮಂಜುನಾಥ್ ಅವರು ನಿವೃತ್ತಿ ಹೊಂದಿದ್ರು. ನಮ್ಗೆ ಅದನ್ನು ಜೊತೆ ಸೇರಿಸೋಕ್ಕೆ ಭಾಳ ಒಂಥರ ಖುಷಿ ಆಯಿತು. ಯಾಕೆಂತಂದರೆ ಅವರು ನಮಗೆ ಜನಗಳಿಗೆ ನಮ್ಮ ತಾಯಿ ಜನ್ಮ ಕೊಟ್ಟಿರ್ಬೋದು, ಮರುಜನ್ಮ ಕೊಟ್ಟವರು ನಮಗೆ ಡಾಕ್ಟರ್ ಮಂಜುನಾಥ್ ಅನ್ನೋದನ್ನು ನಾವು ಇಡೀ ರಾಜ್ಯ, ರಾಷ್ಟ್ರ, ವಿದೇಶಗಳೆಲ್ಲರನ್ನೂ ನೆನೆಸ್ಕೊಳ್ಳೋಂಥದ್ದು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಮರುಜನ್ಮ ಕೊಟ್ಟಂಥ ಒಂದು ವೈದ್ಯರು, ತಂದೆ ತಾಯಿ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿನ ಇವತ್ತು ನಾವು ಅಭಿನಂದಿಸಬೇಕು ಅಂತ ಹೊರಟಿರೋಂಥದ್ದು ನಮ್ಮ ಸುಸಂದರ್ಭ ಅಂತಲೇ ನಾವೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವ್ರನ್ನ ಕರೆದು ನಾವು ಮಂಡ್ಯದಲ್ಲಿ ನಾವು ಹೆಮ್ಮೆ ಪಡೋಂಥ ವಿಚಾರ ಇದು. ಅವ್ರನ್ನ ಅಭಿನಂದಿಸೋಕ್ಕಿಂತ ಮುಂಚೆ ವಕೀಲರಾಗಿ ನಾವು ನಮ್ಮ ಮಂಜುನಾಥ್ ಡಾಕ್ಟರ್ ಬಂದು ನಮ್ಮಿಂದ ಅಭಿನಂದನೆ ಸ್ವೀಕರಿಸ್ಕೊಂಡು ಹೋದಾಗ ನಾವು ಎಷ್ಟು ಮಟ್ಟಿಗೆ ನಾವು ಕಾರ್ಯವೈಖರಿ ನಮ್ಮದು ಹೇಗಿರ್ತದೆ ಏನು ಅಂತ ಅನ್ನೋದನ್ನು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲರ ಆಶಯ. ಅದೊಂದೇ ಈಗ ಮುಖ್ಯ ವಿಚಾರ. ದಯಮಾಡಿ ಎಲ್ಲರೂ ಆ ವಿಷಯ ಹೇಗೆ ಮಾಡಬೇಕು, ಯಾವ ಥರ ಆಚರಣೆ ಮಾಡಬೇಕು ಅಂತ ನಮ್ಮ ಮೇನ್ ಬಾಲಗಂಗಾಧರ ಸ್ವಾಮೀಜಿಯವರ ನೆನಪಿನಲ್ಲಿ ಏನು ಮಾಡ್ತಾ ಇದ್ದಾರೆ. ಇದು ನಿಜವಾದ ಈ ನಮ್ಮ ಭೈರವ ನಿಮ್ಮೆಲ್ಲರ ಜೊತೆಲಿದ್ದಾನೆ. ಯಾಕೆಂದರೆ ಭೈರವ ಬೂದು ಮಿತ್ತಿದ ಕೆಂಡದಂತೆ ಅವನು ಇಡೀ ರಾಷ್ಟ್ರದಲ್ಲಿ ನಮ್ಮ ದೇವರು ಅಂತಕ್ಕಂಥದ್ದು ಏನು ನಾವು ಉಳಿಸ್ಕೊಂಡಿದ್ದೀವಿ. ಆ ಭೈರವರು ಎಲ್ಲರೂ ಒಕ್ಕಲು ನಮ್ಮ ದೇವರು ಮನದೇವರು ದೇವರು ಒಕ್ಕಲು ಭೈರದೇವರು. ಹಾಗಾಗಿ ಆ ಭೈರವನ್ನ ನಾವು ನೆನ್ಕೊಂಡು 21ನೇ ತಾರೀಕು ಕಾರ್ಯಕ್ರಮ ನೀವೇನು ಹೇಳಿದ್ರಿ ಅದ್ರ ಜಾಗೃತಿ ಎಲ್ಲರೂ ಹೋರಾಟ ಎಲ್ಲರೂ ಸಮರ್ಪಕವಾಗಿ ನಿಂತ್ಕೊಂಡು ಆ ಕಾರ್ಯವನ್ನು ಮಾಡಬೇಕು. ಮಂಜುನಾಥ್ ಎಲ್ಲ ಇಡೀ ಕರ್ನಾಟಕವೇ ಎಲ್ಲ ಇಡೀ ಇಂಡಿಯಾದಲ್ಲೇ ಎಲ್ಲ ಇಡೀ ಪ್ರಪಂಚದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವರು. ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ಒಕ್ಕಲಿನಿಂದ ಅವರಿಗೆ ಸನ್ಮಾನ ಮಾಡೋ ದಿವಸ ಎಲ್ಲ ಘೋಷಿಸಬೇಕು ಅಂತ ನಾನು ಅವ್ರ ಪರವಾಗಿ ಕೇಳ್ಕೊಳ್ತೀನಿ. ಮತ್ತು ಮಂಜುನಾಥ್ ಅವರು ಮತ್ತು ನಮ್ಮ ಸ್ವಾಮೀಜಿಯವರು ಅವರು ಒಂದೇ ವರ್ಗಕ್ಕೆ ಸೀಮಿತ ಇಲ್ಲ. ನಿಮ್ಗೆ ಅದು ಗೊತ್ತಿರಲಿ. ನಮ್ಮ ಮಠ ಎಲ್ಲ ಜಾತಿಗೂ ಅದು ಅನ್ನದಾನ ಮಾಡಿದೆ, ವಿದ್ಯಾದಾನ ಮಾಡಿದೆ, ಎಲ್ಲ ಜಾತಿಗೂ. ಆಮೇಲೆ ಭಕ್ತರು ಆ ಮಠಕ್ಕೆ ಭಕ್ತರು ಬರೀ ನಮ್ಮ ಒಕ್ಕಲು ಒಬ್ಬರೇ ಇಲ್ಲ, ಎಲ್ಲ ಇದ್ದಾರೆ. ಹೀಗಾಗಿ ಅದೊಂದು ಕಾರಣ. ಎರಡನೇ ಕಾರಣ CN ಮಂಜುನಾಥ್ ಅವರು ಯಾವತ್ತೂ ಜಾತಿ ನೋಡಿಲ್ಲ. ಯಾರು ಬಡವ್ರು ಬರ್ತಾರೋ ಮೊದಲು ಚಿಕಿತ್ಸೆ ಆಮೇಲೆ ಪೇಮೆಂಟ್ ಅನ್ನೋ ಥರ ಅವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಜೊತೆಗೆ ಆ ಇನ್ಸ್ಟಿಟ್ಯೂಷನ್ನ ಬರೀ ರಾಷ್ಟ್ರ ಮಟ್ಟಕ್ಕೆ ತೊಗೊಂಡೋಗ್ಬಿಟ್ಟಿಲ್ಲ. ಅವರು ವರ್ಲ್ಡ್ ಫೇಮಸ್ ಇದೆ ಆ ಇನ್ಸ್ಟಿಟ್ಯೂಷನ್. ಕಟ್ಟಿರೋದನ್ನ ಏನಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು, ಇದನ್ನ ಉಳಿಸ್ಬೇಕು. ಹೆಸರನ್ನ ಉಳಿಸ್ತಾ ಇದ್ರೆ ಇದಕ್ಕೆ ನಮಗೆ ಬೆಲೆ ಇರೋದು. ಬರೀ 3 ದಿವಸಕ್ಕೆ ಮಾಡಿ 6 ದಿವಸಕ್ಕೆ ಹೋಗೋದಕ್ಕೆ ಬೆಲೆ ಇರಲ್ಲ. ಈ ಕಾರ್ಯಕ್ರಮನ ಈಗ ಸ್ವಾಮೀಜಿಯವರಿಗೆ ತೋರಿದ್ರೆ ನೆಕ್ಸ್ಟು ನಮ್ಮ ಮಂಡ್ಯದವ್ರಿಗೆ ಎಲ್ಲೇ ಕರೆಯೋರು ಬರ್ತಾರೆ. ಇಲ್ಲವರೆಗೆ ನೋಡಿ ನನ್ನ ಕಾರ್ಯಕ್ರಮ ಫೈಲ್ ಆಯಿತು ಅಂತ ಅವ್ರು ಯಾವುದೇ ಕಾಣಲು ಹೋಗಲ್ಲ. ಬೇಕಾದ್ರೆ ಮನಸ್ಸಲ್ಲಿ ಇಟ್ಕೊಂಡಿರಿ. ನೀವೆಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ. ಏನೋ ನಮಗೆ ಗೊತ್ತಾದ ವಿಚಾರ ಇದು. ನಾನು ಅವ್ರ ಜೊತೆಯಲ್ಲಿ ಸ್ವಲ್ಪ ಅವ್ರ ಹತ್ರದಲ್ಲಿದ್ದೀನಿ. ನಾನು ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆ ವಿಶೇಷವಾಗಿ ಅವರೆಲ್ಲ ವಿಚಾರ ಹೇಳ್ತಾರೆ. ಕರೆದು ಬೇಡಿಗೌಡ್ರೆ ಈಗೆಲ್ಲ ಆಗುತ್ತೆ, ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಮಂಡ್ಯದಲ್ಲಿ ಜನ ನಮ್ಮವರು ಅಂತ ತೋರ್ಕೊಳ್ಳೋಕೆ ಆಗಲ್ಲ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯಾಧ್ಯಕ್ಷ CJ ಗಂಗಾಧರಗೌಡ ಮಾತನಾಡಿ, ಸಮಾಜಕ್ಕೆ ಮತ್ತು ಭಕ್ತ ಸಮೂಹಕ್ಕೆ ಶ್ರೀಮಠದ ಕೊಡುಗೆ ಅಪಾರವಾಗಿದೆ. ದೊಡ್ಡ ಸ್ವಾಮೀಜಿಗಳಾದ ಪದ್ಮಭೂಷಣ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸೇವಾ ಕಾರ್ಯವು ವಿಶ್ವಮಾನ್ಯವಾಗಿದೆ. ಶ್ರೀಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯ ಜ್ಞಾನ ಮತ್ತು ವಿಜ್ಞಾನದ ಸಂದೇಶವು ವೈಜ್ಞಾನಿಕ ಜಗತ್ತಿಗೆ ಉಪಯುಕ್ತವಾಗಿದೆ ಎಂದು ಸ್ಮರಿಸಿದರು. ಜಯದೇವ ಹೃದ್ರೋಗ ತಜ್ಞರಾಗಿ ಶ್ರೀಸಾಮಾನ್ಯರ ಜೀವ ಉಳಿಸಿದ ದೈವಸ್ವರೂಪಿ ಡಾಕ್ಟರ್ ಮಂಜುನಾಥ್ ಅವರನ್ನು ಎಲ್ಲರೂ ಗೌರವಿಸುತ್ತಾರೆ. ಅವರನ್ನು ಗಂಡುಮೆಟ್ಟಿದ ನೆಲ ಮಂಡ್ಯದಲ್ಲಿ ಅಭಿನಂದಿಸುತ್ತಿರುವುದು ಪುಣ್ಯದ ಕಾರ್ಯವಾಗಿದೆ. ಎಲ್ಲರೂ ಒಗ್ಗೂಡಿ ಅತ್ಯುತ್ತಮ ರೀತಿಯಲ್ಲಿ ಸಮಾರಂಭವನ್ನು ಆಯೋಜಿಸಿ ಅಭಿನಂದಿಸೋಣ ಎಂದರು. ಗಂಡು ಮೆಟ್ಟಿದ ನಾಡು ಅಂತ ಒಂದು ನಮ್ಮ ಏನು ಮಂಡ್ಯಕ್ಕೆ ಒಂದು ಹೆಸರಾಗಿದೆ. ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಈಗಿನ ಒಗ್ಗಟ್ಟಾಗಿ ಒಂದು ನಮ್ಮ ಸ್ವಾಮೀಜಿಯವರ ಒಂದು ಜನ್ಮ ಶತಮಾನೋತ್ಸವ 29ನೇದು ಮತ್ತು ನಮ್ಮ ನಿರ್ಮಲಾ ಸ್ವಾಮೀಜಿಯವರ ಪಟ್ಟಾಭಿಷೇಕವನ್ನು ಮಾಡೋಕ್ಕೆ ಅಂತ ಹೊರಟಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಮ್ಮ ಕಡೆಯಿಂದ ಏನಾದ್ರೂ ಏನಾಗಬೇಕಾದ್ರೂ ನಾವು ಮೈಸೂರಿಂದ ಬೇಕಾದರೂ ಎಷ್ಟು ಜನ ಹೇಳಿ ನಾವು ಕರ್ಕೊಂಬರೋದು ರೆಡಿ. ನಮ್ಮ ತನುಮನಧನ ನಿಮಗೆ ಏನಾದರೂ ತನುಮನಧನವಾಗಿ ನಾವು ನಿಂತು 2 ದಿನ ನಾವು ಇಲ್ಲೇ ಇರ್ತೀವಿ. 2 ದಿನ ನಿಂತ್ಕೊಂಡು ನಾವು ಸ್ವಾಮೀಜಿಯವರ ಕಾರ್ಯನ ಮಾಡೋಣ. ದಯವಿಟ್ಟು ಅದಕ್ಕೆ ಖುಷಿ ಆಗ್ತದೆ, ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಆಗ್ತಾ ಇದೆ. ಆಮೇಲೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನೀವೊಂದು ಪತ್ರ ಕೊಡಿ. ನಾವು ಶೃಂಗೇರಿಯಲ್ಲಿ ಮಾಡಿಸಿದ್ರು ಸ್ವಾಮೀಜಿಯವ್ರದ್ದು ಒಂದು ಫಂಕ್ಷನ್ ಆಗಿತ್ತು. ಅದಕ್ಕೆ ನಾವು 2 ಲಕ್ಷ ರೂಪಾಯಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದಿಂದ ಕೊಟ್ಟಿದ್ವಿ.
ನಾವು ನಮ್ಮ ಚಂದ್ರೂರು ಇದ್ದಾರೆ, ಅಶೋಕ್ ಜಯರಪ್ಪರು ಇದ್ದಾರೆ, ಎಲ್ಲರೂ ಸೇರಿ ನಿಮ್ಮ ಇದಕ್ಕೆ ಏನು ಮಾಡಿಸ್ತೀವಿ ಅದನ್ನು ಮಾಡಿಸ್ತೀವಿ. ಆಮೇಲೆ ನಮ್ಮ ಕಾಲೇಜು ಶಾಲಾ ಕಾಲೇಜಿನ ಮೇನ್ ಆಗಿ ಜನ ಸೇರಿಸ್ಬೇಕು, ಮರ್ಯಾದೆ ಹೋಗ್ಬಾರ್ದು. ಇಡೀ ಕರ್ನಾಟಕದಲ್ಲೇ ಮಂಡ್ಯದಲ್ಲಿ ಫಂಕ್ಷನ್ ಮಾಡ್ತಾರೆ ಅಂದರೆ ಎಲ್ಲ ನೋಡ್ತಾರೆ. ನಾವು ಬರೋದ್ರೆ ಎಲ್ಲರೂ ಜನ ಕರ್ಕೊಂಡ್ಬರ್ಬೇಕು. ಸ್ವಲ್ಪ ಶಾಲಾ ಕಾಲೇಜುಗಳು ಮೇಯ್ನು ಮಂಜುನಾಥ ಫಂಕ್ಷನ್ ಮಾಡೋದ್ರಿಂದ ಡಾಕ್ಟ್ರುಗಳು ಮುಂಚೆ ಅಲ್ಲಿರಬೇಕು. ಸ್ವಲ್ಪ ಡಾಕ್ಟ್ರುಗಳು ಅವ್ರ ಬಗ್ಗೆ ತಿಳಿ ಹೇಳ್ತಾರೆ. ಡಾಕ್ಟ್ರುಗಳು ಮುಂದಿನ ಸಾಲಿನಲ್ಲಿ ನಿಂತ್ಕೊಬೇಕು. ಇವತ್ತು ಎಲ್ಲ ನಮ್ಮ ಸಮುದಾಯದ ಯಾರು ಇದು ಮಾಡಬಾರ್ದು, ಜನಗಳು ಕರ್ಕೊಂಬರಕ್ಕೆ ಒಬ್ಬರು ಗೊತ್ತು ಎಲ್ಲ ಹೇಳಿದರೆ ಒಬ್ಬರು ಕಾಲಿಂದ ಒಬ್ರು ಎಳಿತಾರೆ ಅಂತ ಇದರಲ್ಲಿ ಈ ಸಾಮರಸ್ಯದಲ್ಲಿ ಬರಬಾರ್ದು. ನಮ್ಮ ಸ್ವಾಮೀಜಿಯವರು ಹೆಸರೇ ಇರೋದೇ ಮಂಡ್ಯದಲ್ಲಿ, ಚುಂಚನಗಿರಿ ಅಂದರೆ ಮಂಡ್ಯ. ಅದರಿಂದ ನೀವು ನಮ್ಗೆ ಅವ್ರ ಗೌರವ ಬರೋಂಗೆ ನಡ್ಕೊಳ್ಳೋನೆಲ್ಲರೂ ಸೇರಿ ನಮ್ಮ ಕಡೆಯಿಂದ ಏನಾಗುತ್ತೆ ನೀವು ಏನು ಹೇಳ್ತೀರ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ನಮಸ್ಕಾರ. ಪೂರ್ವಭಾವಿ ಸಭೆಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್. ಕೃಷ್ಣ, ಬಿಆರ್ ಕೃಷ್ಣೇಗೌಡ, ರಾಜ್ಯ ಸಮಿತಿಯ ಸಂಚಾಲಕರು, ರಾಜ್ಯ ಸಮಿತಿಯ ಗೌರವ ಅಧ್ಯಕ್ಷರಾದ ಜ್ಯೋತಿ ನಾಗಣ್ಣ, ಜಿಲ್ಲಾಧ್ಯಕ್ಷ ಕೆಸಿ ರವೀಂದ್ರ, ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಬಸವರಾಜು, ಗೌರವಾಧ್ಯಕ್ಷರಾದ ತಮ್ಮಯ್ಯ, ಮಹಿಳಾ ಜಿಲ್ಲಾಧ್ಯಕ್ಷರಾದ ಸುಜಾತ ಕೃಷ್ಣ, ಪದಾಧಿಕಾರಿಗಳಾದ ನಾಗಮ್ಮ, ನಿವೃತ್ತ ಇಂಜಿನಿಯರ್ ಬಸವರಾಜೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಜಿಟಿ ವೀರಪ್ಪ, ಡಾ ಮರಿಗೌಡ, ದಿನಗೂಲಿ ನೌಕರರ ಸಂಘದ ಅಧ್ಯಕ್ಷ ಬಿಎಂ ಅಪ್ಪಾಜಪ್ಪ, ಕರವೇ ಜಿಲ್ಲಾಧ್ಯಕ್ಷ ಶಂಕರೇಗೌಡ, ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿದಂತೆ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಯ ಸದಸ್ಯರುಗಳು, ಪದಾಧಿಕಾರಿಗಳು ಹಾಜರಿದ್ದರು.